ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ SRS ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಮತ್ತು ಈಸಿಯಾಗಿ ರುಚಿಯಾಗಿ ಸಾಸಿವೆ ಬುತ್ತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿಗೆ 3 ಐಟಮ್ಸ್ ಇದ್ದರೆ ಸಾಕು, ತುಂಬ ರುಚಿಯಾಗಿ ಈ ರೆಸಿಪಿ ಮಾಡ್ಕೋಬೋದು. ಆ್ಯಂಡ್ ಈ 3 ಐಟಮ್ಸ್ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಐಟಮ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಯಾವುದೇ ಮಸಾಲ ಐಟಮ್ಸ್ ಹಾಕೋ ನೆಸೆಸಿಟಿ ಇಲ್ಲ ಈ ಸಾಸಿವೆ ಬುತ್ತಿಗೆ. ಸಿಂಪಲ್ಲಾಗಿ ರುಚಿಯಾಗಿಯೇ ಮಾಡ್ಕೋಬೋದು. ಈ ಚಳಿಗಾಲದಲ್ಲಿ ಬಾಯಿಗೆ ಏನಾದ್ರು ರುಚಿಯಾಗಿ ಖಾರವಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆವಾಗ ಈ ಥರ ಈಸಿಯಾಗಿರೋ ರೆಸಿಪಿನ ಮಾಡ್ಕೊಳ್ಳಿ, ನಿಮಗೂ ಟೈಮ್ ಸೇವ್ ಆಗುತ್ತೆ. ಅಡುಗೆ ಮಾಡೋಕ್ಕೆ ಬಾರದೇ ಇರೋರು ಸಹ ಈ ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು. ಇದು ಬ್ಯಾಚುಲರ್ಸಿಗೂ ತುಂಬಾ ಈಸಿಯಾಗಿ ಮಾಡ್ಕೋಬೋದಂತಹ ರೆಸಿಪಿ. ಹೆಚ್ಚಾಗಿ ಮಸಾಲ ಐಟಮ್ಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ರೆಸಿಪಿಗೆ. ತುಂಬಾ ಈಸಿ ಮತ್ತು ಸಿಂಪಲ್. ಒಂದು ಸಲ ಮಾಡಿ ನೋಡಿ, ನೀವು ತುಂಬಾ ಇಷ್ಟಪಡ್ತೀರಾ. ಮತ್ತು ಪದೇ ಈ ಥರ ಮಾಡಬೇಕು ಈ ರೆಸಿಪಿನ ಅಂತ ನಿಮಗೂ ಅನಿಸ್ತಿರುತ್ತೆ. ಮಸಾಲ ಬುತ್ತಿಗೆ ಹಾಕುವಂಥ ಐಟಮ್ಸ್ಗಿಂತ ಇಲ್ಲಿ ನಾವು ಕಮ್ಮಿನೇ ಹಾಕ್ತೀವಿ. 3 ಐಟಮ್ಸ್ ಇದ್ದರೆ ಸಾಕು, ಈ ಬುತ್ತಿ ರೆಡಿ ಮಾಡ್ಕೋಬೋದು. ಕಾಮನ್ನಾಗಿ ಬ್ಯಾಚುಲರ್ಸ್ಗೆ ಟೈಮ್ ಇರೋದಿಲ್ಲ ರೆಸಿಪಿನ ಮಾಡ್ಕೊಳ್ಳೋಕ್ಕೆ. ಒಂದೇ ಥರ ಅಡುಗೆ ಮಾಡ್ಕೊಂಡು ಅವ್ರಿಗೂ ಬೇಜಾರಾಗಿರುತ್ತೆ. ಆವಾಗ ಈ ಥರ ಹೊಸ್ದಾಗಿ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಬಾಯಿಗೆ ಟೇಸ್ಟ್ ಸಿಗುತ್ತೆ. ಇದು ಸಿಂಪಲ್ಲಾಗಿರುವಂತಹ ರೆಸಿಪಿ, ಹೆಚ್ಚಾಗಿ ಟೈಮ್ ತಗೊಳ್ಳೋದು ಇಲ್ಲ. ಇದು ಒಂದು 10 ನಿಮಿಷದಲ್ಲೇ ರೆಡಿಯಾಗಿ ಹೋಗ್ಬಿಡುತ್ತೆ. ನಿಮ್ಮ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೀಪ್ ಸಪೋರ್ಟಿಂಗ್ ಗೈಸ್.